ನಿನ್ನೆ RCB ಟೀಮ್ಗೂ ಮತ್ತು RCB ಫ್ಯಾನ್ಸ್ಗೂ ಕೂಡ ಒಂದು ಎಮೋಷ್ನಲ್ ಮೂಮೆಂಟು. ರಾತ್ರಿ ನಾವು ನೋಡ್ತಾ ಇದ್ವಿ, ಕ್ರಿಕೆಟ್ನ ಲೆಜೆಂಡ್ರಿ ಪ್ಲೇಯರ್ ಸಾಮಾನ್ಯವಾಗಿ ಮ್ಯಾಚ್ ಆದಮೇಲೆ ಅತ್ತಿದ್ದನ್ನು ನೋಡಿದ್ದು ಬಹಳ ರೇರು. ಅದರಲ್ಲೂ ಕಿಂಗ್ ಕೊಹ್ಲಿ ಅಂತಹ ಲೆಜೆಂಡ್ರಿ ಪ್ಲೇಯರ್ಸ್ ಅಂತೂ ಅತ್ತಿದ್ದನ್ನು ನಾನಂತೂ ಇಲ್ಲಿ ತನಕ ಫೀಲ್ಡಲ್ಲಿ ನೋಡಿರಲಿಲ್ಲ. ಅಂದರೆ ಕ್ರಿಕೆಟ್ ಫೀಲ್ಡಲ್ಲಿ ಆಡಬೇಕಾದ್ರೆ ನೋಡಿರಲಿಲ್ಲ. 2011 ವರ್ಲ್ಡ್ ಕಪ್ ಬಿಟ್ಟು, ಚಾಂಪಿಯನ್ಸ್ ಆದಾಗ ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸ್ ಬಿಟ್ಟು ಇವರು ಅತ್ತಿದ್ದು ಅದೆಷ್ಟು ಎಮೋಷ್ನಲಿ ಅವ್ರಿಗೆ ಮೀನ್ ಮಾಡ್ತಿತ್ತು ಅನ್ನೋದನ್ನು ತೋರಿಸ್ತು. ಆಮೇಲೆ ಈ ಪ್ರಶಸ್ತಿಯ ತೂಕವನ್ನು ನೋಡಬೇಕು, ನಮ್ಮ ಟೀಮು ಎಷ್ಟಿದೆ ಅಂತ ನೋಡಬೇಕು ಅನ್ನುವಂತಹ ಒಂದು ಭಾವನೆಗಳು ಅದರಲ್ಲಿ ವ್ಯಕ್ತ ಆಗ್ತಾ ಇತ್ತು. ಕೊನೆ ಬಾಲ್ ಇರಬೇಕಾದ್ರೆ ಕೂಡ ಅವ್ರ ಕಡೆ ಕ್ಯಾಮ್ರಾ ಎಲ್ಲ ಫೋಕಸ್ ಮಾಡಬೇಕಾದ್ರೆ ನಾವು ನೋಡ್ತಾ ಇದ್ವಿ, ಟೆನ್ಷನ್ ಆವರಿಸಿತ್ತು. ಅಂದರೆ ಕೊನೆ ಓವರ್ನಲ್ಲಿ, ಕೊನೆ ಬಾಲ್ನಲ್ಲಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿತ್ತು ಇನ್ನು ಅವರು ಗೆಲ್ಲಲ್ಲ ಅಂತ ಹೇಳಿ, ಪಂಜಾಬ್ ಗೆಲ್ಲಲ್ಲ ಅಂತ ಹೇಳಿ. ಸೊ ಅದಾದ ನಂತರ ಎಲ್ಲರ ಫೋಕಸ್ ಇದ್ದಿದ್ದು ಕೂಡ ವಿರಾಟ್ ಕೊಹ್ಲಿ ಕಡೆಗೆ. ಅವರು ಮೈದಾನದಲ್ಲೇ ಮಂಡಿಯೂರಿ ಕೂತು ಮೈದಾನಕ್ಕೆ ಮುತ್ತಿಕ್ತಾ, ಮತ್ತು ಈ ಗೆಲುವು ನಿಮಗೆಲ್ಲ ಬೆಂಗಳೂರಿನವ್ರಿಗೆ ಅರ್ಪಣೆ ಅಂತ. ಬಿಕಾಸ್ 18 ವರ್ಷಗಳ ಲಾಯಲ್ಟಿ ಇದೆಯಲ್ಲ ಫ್ಯಾನ್ಸ್ದು. ಪ್ರತಿ ಸಲ ಕೂಡ RCB ಟೀಮ್ ಸೋತಾಗಲೂ ಕೂಡ ನೆಕ್ಸ್ಟ್ ಸೀಸನ್ನಲ್ಲಿ ನಾವು ಗೆಲ್ತೀವಿ ಅಂತ ಕಂಬ್ಯಾಕ್ ಮಾಡ್ತಾ ಇದ್ದಿದ್ದ ರೀತಿ, ಸಪೋರ್ಟ್ ಮಾಡ್ತಾ ಇದ್ದಿದ್ದ ರೀತಿ, ಒಂದೊಂದು ಮ್ಯಾಚ್ ಗೆದ್ದರೂ ಕೂಡ ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು ಆ ಥರ ಚಿಯರ್ ಮಾಡ್ತಾ ಇದ್ದಂತಹ ರೀತಿ, ಎಲ್ಲದಕ್ಕೂ ಕೂಡ ಫೈನಲಿ ಪೇ ಬ್ಯಾಕ್ ಮಾಡೋ ಟೈಮ್ ಅಂತ ಹೇಳಿ ಅವರು ಖುಷಿಯಾದರು. ಅತಿಯಾಗಿ ನಮಗೆ ಖುಷಿ ಆದಾಗ ಯೂಶ್ವಲಿ ಭಾವೋದ್ವೇಗಕ್ಕೆ ಒಳಗಾಗ್ತೀವಿ. ಸೊ RCBಯ ಕಿಂಗ್ ಕೊಹ್ಲಿ ಕೂಡ ಅದಕ್ಕೆ ಹೊರತಾಗಿಲ್ಲ. ಯಾಕಂದರೆ ಅವ್ರ ಕರಿಯರಲ್ಲಿ ತುಂಬ ಸಲ ಬೇರೆ ಬೇರೆ ಫ್ರಾಂಚೈಸಿ ಜೊತೆಗೆ ಕೊಲ್ಯಾಬ್ ಆಗೋದಕ್ಕೆ ಅವಕಾಶ ಸಿಕ್ಕಿದ್ರು ಕೂಡ ಅವರ ಆಯ್ಕೆ ಯಾವಾಗಲೂ ಬೆಂಗಳೂರಾಗಿತ್ತು. ಬೆಂಗಳೂರಿನ ದತ್ತುಪುತ್ರ ಅಂತಲೇ ಅವ್ರನ್ನ ಕರೀತಾರೆ. ಸೊ ಗೆಲುವು ಸಿಗ್ತಾ ಇದ್ದ ಹಾಗೆ ಭಾವುಕರಾದರು ಕಿಂಗ್ ಕೊಹ್ಲಿ. RCB ಪಕ್ಕ ಫ್ಯಾನ್ಸ್ ಕೂಡ ಕಣ್ಣೀರು ಹಾಕಿದ್ರು. ಯಾಕಂದರೆ ಅವ್ರಿಗೂ ಅದೊಂದು ಎಮೋಷ್ನಲ್ ಮೂಮೆಂಟು. ಎಷ್ಟು ಅಣಕಿಸ್ತಾ ಇದ್ರು, ಎಷ್ಟು ಅವಮಾನಗಳನ್ನು ಸಹಿಸ್ತಾ ಇದ್ರು. ಪ್ರತಿ ಸಲ ಸೀಸನ್ ಸ್ಟಾರ್ಟ್ ಆದಾಗಲೂ ನೀವು ಚೋಕರ್ಸ್ ಬಿಡಿ, ನೀವಂತೂ ಬರಲ್ಲ ಫೈನಲ್ಗೆ ಬಂದರೂ ಕಪ್ಪೆತ್ತಲ್ಲ ಬಿಡಿ ನೀವು ಅನ್ನುವಂತಹ ಅವಮಾನದ ನಂತರ ಸಿಗೋದು ಸನ್ಮಾನ ಅನ್ನೋದು ನಮ್ಮ ಚಾಂಪಿಯನ್ ಟೀಮ್ನ ಫ್ಯಾನ್ಸ್ಗೂ ಕೂಡ ಗೊತ್ತಾಯಿತು. ಹೀಗಾಗಿ ಅವ್ರಿಗೂ ಒಂದು ಎಮೋಷ್ನಲ್ ಮೂಮೆಂಟ್ ಅದು. ಆಮೇಲೆ ಅವರ ಇಷ್ಟದ ಪ್ಲೇಯರ್ಸ್ ಕಣ್ಣೆದುರು ಅಳಬೇಕಾದ್ರೆ ಅದು ನಮಗೆ ಗೊತ್ತಿಲ್ಲದಂಗೆ ನಾವು ಅವ್ರಿಗೆ ಕನೆಕ್ಟೆಡ್ ಇರೋದ್ರಿಂದ ನಾವು ಕೂಡ ಒಂದು ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗ್ತೀವಿ. ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿರ್ಬೋದು, ಆಮೇಲೆ ತುಂಬ RCBಯನ್ನು ಫಾಲೋ ಮಾಡ್ಕೊಂಡು ಬಂದವರು, RCBಗೆ ಹೃದಯದಲ್ಲಿ ಶಾಶ್ವತ ಸ್ಥಾನಮಾನ ಕೊಟ್ಟವರು ಎಲ್ರಿಗೂ ಕೂಡ ಎಮೋಷ್ನಲ್ ಮೂಮೆಂಟ್ಗೆ ಸಾಕ್ಷಿ ಆಯಿತು. ಶಬರಿಯಂತೆ ಕಾದರು ಎಲ್ಲರೂ ಕೂಡ 18 ವರ್ಷಗಳಿಂದ. ಫೈನಲಿ ಟ್ರೋಫಿನ ಎತ್ತಿ ಹಿಡಿಯುವಂತಹ ಆಶಯ ಈಡೇರ್ತು. ಬಂಗಾರದ ಜಿಂಕೆ ರೀತಿ ಟ್ರೋಫಿ ಯಾವಾಗಲೂ ಕಾಣಿಸ್ತಾ ಇತ್ತು. ಇನ್ನೇನು ಗೆದ್ದರು ಅನ್ಬೇಕಾದ್ರೆ ಅದು ಕೈ ತಪ್ತಾ ಇತ್ತು. ಬಟ್ ನಿನ್ನೆ ಎಲ್ಲವೂ ಕೂಡ ಸಕಾಲವೂ ಆಯಿತು.